ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕೊನೆ ತರಗತಿಯಲ್ಲಿ ಶಿಕ್ಷಣದ ಆಧಾರಗಳು, ಶಿಕ್ಷಣ ಆಧಾರವಾಗಿ ತತ್ವಶಾಸ್ತ್ರ ಹೇಗೆ ಎಂಬುದನ್ನು ನಾವು ಅಧ್ಯಯನ ಮಾಡಿದ್ವಿ ಮತ್ತು ತತ್ವಶಾಸ್ತ್ರದ ಪ್ರಮುಖ ಅಂಶಗಳನ್ನು ಬಗ್ಗೆನೂ ಸಹಿತ ನಾವು ತಿಳ್ಕೊಂಡೇ ವಿದ್ಯಾರ್ಥಿಗಳು. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮತ್ತೆ ಒಂದು ಶಿಕ್ಷಣಕ್ಕೆ ಆಧಾರವಾಗಿರ್ತಕ್ಕಂಥ ಮತ್ತೊಂದು ಶಾಸ್ತ್ರ ಅಂತಂದರೆ ಇಲ್ಲಿ ಮನಃಶಾಸ್ತ್ರ ಅಂತಕ್ಕಂಥದ್ದು, ಸೈಕಾಲಜಿ ಆಸ್ ಎ ಬೇಸಿಸ್ ಆಫ್ ಎಜುಕೇಶನ್ ಅಂತ ಹೇಳ್ತೇವೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರಬೇಕು, ಮಾನವನಿಗೆ ತನ್ನ ಬಗ್ಗೆ ತಾನೇ ತಿಳಿದುಕೊಳ್ಳುವಂತಹ ಒಂದು ಕುತೂಹಲ ಮತ್ತೊಂದು ಬೇರೆ ವಿಷಯ ಇರಲಾರದು ಅಂತ ಅನ್ಸುತ್ತೆ. ಅಂದರೆ ಮನುಷ್ಯನ ಬಗ್ಗೆ ತಿಳಿದುಕೊಳ್ಳತಕ್ಕಂಥದ್ದು ಸಾಕಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಈ ಪ್ರಾಚೀನ ಕಾಲದಲ್ಲಿಯೇ ವಿಶ್ವದಲ್ಲಿ ಈ ಮಾನವ ಜನಾಂಗದ ಸ್ಥಾನ ಕುರಿತಾಗಿ ಸಾಕಷ್ಟು ಚಿಂತನೆಗಳು ನಡೆದಿದ್ದವು. ಮಾನವನ ವರ್ತನೆಗಳು ಭಿನ್ನವಾಗಿರ್ತಕ್ಕಂಥದ್ದು ಕಂಡುಬಂತು. ವಿವಿಧ ಸಂದರ್ಭಗಳಲ್ಲಿ ವಿವಿಧ ರೀತಿಯಲ್ಲಿ ವ್ಯಕ್ತಿಗಳು ವರ್ತನೆ ಕಾಣಿಸ್ತಾ ಇದ್ವು. ಹೀಗಾಗಿ ಇಂಥ ವರ್ತನೆಗಳ ಕಾರಣಕ್ಕೆ ಹುಡುಕುವಂಥ ಒಂದು ಪ್ರಯತ್ನಕ್ಕಾಗಿಯೇ ಮನಃಶಾಸ್ತ್ರ ಹುಟ್ಟಿರಬಹುದು ಅಂತಕ್ಕಂಥ ಊಹೆ ಇಲ್ಲೇ ಆಗಿದೆ. ಈ ಮನಃಶಾಸ್ತ್ರ ಎನ್ನುವುದು ಇದು ಸಾಕಷ್ಟು ದೊಡ್ಡದಾಗಿರತಕ್ಕಂಥ ಕ್ಷೇತ್ರ ಮತ್ತು ಇದು ಒಂದು ವೈಜ್ಞಾನಿಕ ಅಧ್ಯಯನವಾಗಿರ್ತಕ್ಕಂಥದ್ದಾಗಿದೆ. ಅಧ್ಯಯನ ಇದರ ಆರಂಭ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ 19ನೇ ಶತಮಾನ, ಒಂದು 100 ವರ್ಷಗಳ ಹಿಂದೆ ಅಷ್ಟೇ ವ್ಯಕ್ತಿಯ ವರ್ತನೆಗಳ ಬಗ್ಗೆ ಕುರಿತು ವಿಶೇಷವಾಗಿ ಅಧ್ಯಯನ ಮಾಡತಕ್ಕಂಥ ದಿನಗಳು ಬಂದವು. ಇಂಥ ಒಂದು ಮನಃಶಾಸ್ತ್ರದ ವೈಜ್ಞಾನಿಕ ಅಧ್ಯಯನಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದ್ರೆ ಊಂಟ್ ಅವರಿಗೆ ಸಲ್ಲುತ್ತೆ. 1879ರಲ್ಲಿ ಲಿಪ್ಚಿಕ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಪ್ರಯೋಗಶಾಲೆಯನ್ನು ಪ್ರಾರಂಭಿಸ್ತಾನೆ. ವ್ಯಕ್ತಿಯ ವರ್ತನೆಗಳ ಕುರಿತು ಅಧ್ಯಯನ ಮಾಡಲಿಕ್ಕೆ, ವೈಜ್ಞಾನಿಕ ಅಧ್ಯಯನ ಮಾಡಲಿಕ್ಕೆ ಈ ಒಂದು ಪ್ರಯೋಗಶಾಲೆ ಸಾಕಷ್ಟು ಸಹಕಾರಿಯಾಯಿತು. ಇದಕ್ಕಿಂತ ಪೂರ್ವದಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಮನಃಶಾಸ್ತ್ರ ತತ್ವಶಾಸ್ತ್ರದ ಒಂದು ಭಾಗವಾಗಿ ಅಧ್ಯಯನ ಮಾಡ್ತಾ ಇದ್ವಿ. ಯಾವಾಗ ಊಂಟವರು ಪ್ರತ್ಯೇಕವಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಯೋಗಶಾಲೆ ತೆಗೆದ್ರು, ತತ್ವಶಾಸ್ತ್ರದ ಹೊರತಾಗಿ ಮನಃಶಾಸ್ತ್ರ ಪ್ರತ್ಯೇಕವಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭವಾಯಿತು. ಈ ಮನಃಶಾಸ್ತ್ರ ಮನೋವಿಜ್ಞಾನ ಈ ಒಂದು ಪದ ಸಮಾನವಾಗಿರ್ತಕ್ಕಂಥದ್ದು. ಈ ಮನಃಶಾಸ್ತ್ರ ಅಂತಕ್ಕಂಥ ಪದ, ವಿಜ್ಞಾನ ಅಂತಕ್ಕಂಥ ಒಂದು ಪದ ಏನಪ್ಪ ಅಂದರೆ ಇಂಗ್ಲಿಷ್ನಲ್ಲಿ ಸೈಕಾಲಜಿ ಅಂತ ಕರಿತೀವಿ ನಾವು. ಸೈಕಾಲಜಿ, ಈ ಸೈಕಾಲಜಿ ಗ್ರೀಕ್ ಪದವಾಗಿರ್ತಕ್ಕಂಥ ಸೈಕ್ ಮತ್ತು ಲೋಗಸ್, ಸೈಕ್ ಮತ್ತು ಲೋಗಸ್ ಗ್ರೀಕ್ ಪದವಾಗಿರ್ತಕ್ಕಂಥ ಲೋಗಸ್ ಎನ್ನುವ ಪದಗಳಿಂದ ಉತ್ಪತ್ತಿಯಾಗಿದ್ದು ಈ
ಸೈಕ್ ಅಂದರೆ ಸೋಲ್ ಅಂತ ಹೇಳ್ತೀವಿ ನಾವು. ಸೋಲ್ ಅಂದರೆ ಆತ್ಮ ಅಂತಕ್ಕಂಥ ಅರ್ಥ ಕೊಡುತ್ತೆ. ಲೋಗಸ್ ಅಂದರೆ ಇಲ್ಲಿ ಅಧ್ಯಯನ ಅಂತಲೂ ಹೇಳ್ತೀವಿ ನಾವು. ಅಂದರೆ ಸೈಕಾಲಜಿ ಈಸ್ ದಿ ಸ್ಟಡಿ ಆಫ್ ಸೋಲ್ ಅಂತ. ಆತ್ಮವನ್ನು ಕುರಿತಾದ ಅಧ್ಯಯನವೇ ಮನಃಶಾಸ್ತ್ರ ಪ್ರಾರಂಭದಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು ಆತ್ಮವನ್ನು ಕುರಿತಾದ ಅಧ್ಯಯನವೇ ಮನಃಶಾಸ್ತ್ರ. ಈ ಅರ್ಥವನ್ನ ಮನಃಶಾಸ್ತ್ರಕ್ಕೆ ತತ್ವಶಾಸ್ತ್ರ ಆಧಾರಿತ ಅರ್ಥ ಮೂಡಿ ಬಂದಿರತಕ್ಕಂಥದ್ದು ಸ್ಪಷ್ಟವಾಗಿರುತ್ತೆ. ಒಂದು ಮಾನವನಲ್ಲಿ ಅವನ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಕಾರಣವಾದ ಒಂದು ಶಕ್ತಿ ಅಥವಾ ಚೈತನ್ಯ ಅವನಲ್ಲಿ ಇದ್ದು ಅದನ್ನು ನಾವು ಆತ್ಮ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಆತ್ಮದಿಂದಲೇ ಅಂತಕ್ಕಂಥ ನಿರೂಪಿಸಲಿಕ್ಕೆ ಪ್ರಯತ್ನವೂ ಸಹಿತ ಇಲ್ಲಿ ಪ್ರಾರಂಭವಾಯಿತು. ಹೀಗಾಗಿ ಮಾನಸಿಕ ಚಟುವಟಿಕೆಗಳನ್ನು ಅಧ್ಯಯನವನ್ನು ಆತ್ಮವನ್ನು ಕುರಿತಾದ ಅಧ್ಯಯನ ಎಂದೇ ಪರಿಗಣನೆಗೆ ತೆಗೆಯಲಾಯಿತು. ಈ ಮನಃಶಾಸ್ತ್ರಕ್ಕೆ ಕುರಿತಂತೆ ಸುಮಾರು ವರ್ಷಗಳವರೆಗೂ ಸಹಿತ ಆತ್ಮವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಮನಃಶಾಸ್ತ್ರ ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಬಂದ್ವಿ. ಜೊತೆಗೆ ತದನಂತರ ಚಿಂತಕರು ರಲ್ಲಿ ಸಾಕಷ್ಟು ಗೊಂದಲ ಉಂಟಾಯಿತು. ಕೆಲ ಚಿಂತಕರು ಹೇಳಿದ್ರು ಅದನ್ನ ಸ್ಪಷ್ಟಪಡಿಸಲಿಕ್ಕೆ ಅಸಾಧ್ಯ. ಆತ್ಮ ಎನ್ನುವುದು ಅಮೂರ್ತವಾಗಿರ್ತಕ್ಕಂಥದ್ದು, ಅಭೌತಿಕವಾದದ್ದು. ಆದ್ದರಿಂದ ಇದನ್ನು ಸಂಶೋಧನೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅಂತಕ್ಕಂಥ ಒಂದು ನಿಲುವನ್ನ ಅವರು ಮುಂದಿಟ್ಟರು. ಆತ್ಮ ಎನ್ನುವ ಬದಲು ಮನಸ್ಸು ವಿವರಿಸುವ ಶಾಸ್ತ್ರ ಅಂದರೆ ಒಳ್ಳೆಯದು ಅಂತಕ್ಕಂಥದ್ದನ್ನು ಕೆಲ ಚಿಂತಕರಲ್ಲಿ ಮೂಡಿಬಂತು. ಮಾನಸಿಕ ವಿಚಾರಗಳನ್ನು ವಿವರಿಸ್ತಕ್ಕಂಥದ್ದಾಗಿರುತ್ತೆ. ಹೀಗಾಗಿ ಮನಸ್ಸಿನ ಅಧ್ಯಯನ ಆಗಿದೆ. ಹೀಗಾಗಿ ಇದಕ್ಕೆ ನಾವು ಏನಂತ ಕರಿಬೇಕು ಅಂತಂದರೆ ಸ್ಟಡಿ ಆಫ್ ಮೈಂಡ್ ಅಂತ ಕರಿಬೇಕು ಅಂತ ಹೇಳಿದರು. ಇದನ್ನು ಸಹಿತ ವಿವರಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಈ ಅರ್ಥ ನಿರೂಪಣೆ ಸಹ ಮುಂದಿನ ದಿನಗಳಲ್ಲಿ ತಿರಸ್ಕರಿಸಲ್ಪಡಿತು. ಕಾರಣ ಏನಪ್ಪಾ ಅಂತಂದರೆ ಮನಸ್ಸು ಕೂಡ ಆತ್ಮದಂತೆ ಅದಗೂ ಸಹಿತ ಅಗೋಚರ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದರು. ನಂತರ ಏನಾಯಿತು ಅಂತಂದರೆ ಕೆಲವು ಶರೀರಶಾಸ್ತ್ರಜ್ಞರು ಮನಃಶಾಸ್ತ್ರಕ್ಕೊಂದು ಹೊಸ ರೂಪ ನೀಡುವಂಥ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾರೆ. ಜರ್ಮನಿ ಮನೋವಿಜ್ಞಾನಿ ವಿಲ್ ಹೆಲ್ಮ್ ಊಂಟ್ ಅಂತಕ್ಕಂಥವ್ರು ಪ್ರಜ್ಞಾನುಭವಗಳ ಅಧ್ಯಯನ ಅಂತ ಕರೆದ್ರು. ಅಂದರೆ ಸ್ಟಡಿ ಆಫ್ ಕಾನ್ಸಿಯಸ್ನೆಸ್ ಅಂದರೆ ಮಾನವನ ಮಾನಸಿಕ ಎಚ್ಚರವಾಗುವ ಚೇತನ ವ್ಯವಸ್ಥೆಯಲ್ಲಿ ಗಳಿಸಿದ ಅರಿವು ಪ್ರತ್ಯಕ್ಷ ಅನುಭವ ಅಥವಾ ಪ್ರಜ್ಞಾನುಭವ ಅಂತ ಕರೆದರು. ಅದನ್ನು ಅರಿಯುವ ಮತ್ತು ಅಧ್ಯಯನ ಮಾಡುವ ಶಾಸ್ತ್ರವೇ ಮನಃಶಾಸ್ತ್ರ ಅಂತಂತೇಳಿ ಉಂಟವರು ಹೇಳಿದರು. ಇದನ್ನು ಅರಿಯಲು ಅಂತರವಲೋಕನ ವಿಧಾನ ಇಲ್ಲಿ ಬಳಸಿದ್ರು. ಆದರೆ ಈ ಅರ್ಥ ನಿರೂಪಣೆಯು ಸಹ ಮನಃಶಾಸ್ತ್ರದ ವ್ಯಾಪಕವಾಗಿರ್ತಕ್ಕಂಥ ಸಮಗ್ರತೆಯನ್ನು ಸ್ಪಷ್ಟಪಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಮನಃಶಾಸ್ತ್ರದ ವ್ಯಾಪ್ತಿ ಕೇವಲ ಚೇತನ ವ್ಯವಸ್ಥೆಯಲ್ಲ ಪ್ರಕ್ರಿಯೆಗೆ ಸೀಮಿತವಾದದ್ದಲ್ಲ, ಸೂಕ್ತ ಚಿಂತನೆಗಳ ಮತ್ತು ಇದರ ಅಧ್ಯಯನ ವಸ್ತುಗಳಾಗಿರ್ತವೆ ಎಂಬ ವಿಚಾರವನ್ನು ಸಹಿತ ಮೂಡಿಬಂದು ಮನಃಶಾಸ್ತ್ರ ಏನಪ್ಪಾ ಅಂತಂದರೆ ಪ್ರಜ್ಞಾನುಭವಗಳ ಶಾಸ್ತ್ರ ಎಂಬ ಅರ್ಥ ನಿರೂಪಣೆಯನ್ನು ಸಹಿತ ಕೊನೆಗೆ ಕೈಬಿಡಲಾಯಿತು. ತದನಂತರ ಮತ್ತೆ ಕೆಲವೊಂದು ಕ್ಷೇತ್ರದ ಮೂಲಾಗ್ರಹವಾಗಿ ಅಧ್ಯಯನ ಮಾಡಿದಾಗ ವುಡ್ ವರ್ತ್ ಅವರು ಏನು ಮಾಡ್ತಾರೆ ಅಂತಂದರೆ
ವುಡ್ವರ್ತ್ ಮತ್ತು ಮಾರ್ಕ್ವಿಸ್ ಈ ಮನಃಶಾಸ್ತ್ರಜ್ಞರು ವ್ಯಕ್ತಿಯ ಸಮಗ್ರ ಚಟುವಟಿಕೆ ಅಧ್ಯಯನವೇ ಮನಃಶಾಸ್ತ್ರ ಅಂತ ಕರೆದರು. ಅಂದರೆ ಮನಃಶಾಸ್ತ್ರವನ್ನ ವರ್ತನಶಾಸ್ತ್ರ, ಸೈನ್ಸ್ ಆಫ್ ಬಿಹೇವಿಯರ್ ಅಂತ ಹೇಳಿದರು. ಇದನ್ನ ಸಾಬೀತು ಮಾಡಿದರು. ಮನಃಶಾಸ್ತ್ರದ ನಿರೂಪಣೆ ವರ್ತನಾಶಾಸ್ತ್ರ ಅಂತಕ್ಕಂಥದ್ದನ್ನ ಹೇಳಿದರು. ಅಂದರೆ ಅವರ ಒಂದು ನಡವಳಿಕೆ ಆಗಿರ್ಬೋದು, ಜೀವಿಯು ತೋರುವ ಎಲ್ಲ ರೀತಿಯ ಚಟುವಟಿಕೆಗಳ ವರ್ತನೆಗಳು ಇಲ್ಲಿ ಅಂತ ಹೇಳ್ತೀವಿ. ಈ ವರ್ತನೆಯನ್ನು ವೀಕ್ಷಿಸಲಿಕ್ಕೆ ಸಾಧ್ಯ. ಹೀಗಾಗಿ ವ್ಯಕ್ತಿಯ ವರ್ತನೆಗಳು ವೀಕ್ಷಿಸಿ ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ವ್ಯಕ್ತಿಯ ಬಾಹ್ಯ ವರ್ತನೆಗಳು ಅವನ ಅನುಭವದ ಅಭಿವ್ಯಕ್ತಿಗಳಾಗಿರ್ತವೆ. ಅಷ್ಟೇ ಅಲ್ಲದೆ ಬಾಹ್ಯ ವರ್ತನೆಗಳು ಆಂತರಿಕ ವರ್ತನೆಗಳನ್ನು ಸೂಕ್ಷ್ಮವಾಗಿ ಪ್ರತಿಬಿಂಬಿಸ್ತಕ್ಕಂಥದ್ದು ಆಗಿರುತ್ತದೆ. ಹೀಗಾಗಿ ವರ್ತನೆಗಳ ಅಧ್ಯಯನ ವ್ಯಕ್ತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭ ಸಾಧ್ಯ ಎನ್ನುವ ಒಂದು ನಿರ್ಧಾರಕ್ಕೆ ಮನೋತಜ್ಞರು ಬರ್ತಾರೆ. ಕೊನೆಯದಾಗಿ ಅದು ಎಲ್ಲೆಲ್ಲಿ ಹೋಯ್ತಪ್ಪ ಅಂತಂದರೆ, ಈ ಒಂದು ಮನಃಶಾಸ್ತ್ರ ಅಥವಾ ಮನೋವಿಜ್ಞಾನ ಅಂತಂದರೆ ಮೊದಲಿಗೆ ಆತ್ಮ ಆಯಿತು, ತದನಂತರ ಮನಸ್ಸು ಆಯಿತು, ತದನಂತರ ಪ್ರಜ್ಞಾನುಭವ ಆಯಿತು, ಕೊನೆಯದಾಗಿ ನಿರ್ಣಯಕ್ಕೆ ಬಂದಿರತಕ್ಕಂಥದ್ದು ಅಂತಂದರೆ ಈ ಏನಂದರೆ ವರ್ತನೆ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರ ಮನಃಶಾಸ್ತ್ರ ಅಂತಕ್ಕಂಥದ್ದು ಇಲ್ಲಿ ಹೇಳಿದರು. ಇದು ಕೊಟ್ಟಂಥ ಕೊಡುಗೆ ಯಾರ್ದಪ್ಪ ಕೊನೆಗೆ ಅಂತಂದರೆ ಇಲ್ಲಿ ವುಡ್ವರ್ತ್ ಅಂತಕ್ಕಂಥವ್ರು ಇಲ್ಲಿ ಫೈನಲ್ ಆಗಿ ಅವರು ಒಂದು ಕೊಡುಗೆಯನ್ನು ಕೊಟ್ಟರು. ಇಲ್ಲಿ ಮನಃಶಾಸ್ತ್ರದ ಅರ್ಥ ಅಂತ ನಾವು ನೋಡೋದಾದರೆ ತಜ್ಞರು ಅವ್ರದ್ದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಈ ವ್ಯಾಟ್ಸನ್ ಅಂತಕ್ಕಂಥವ್ರು ಹೇಳ್ತಾರೆ, ಇಲ್ಲಿ ವ್ಯಾಟ್ಸನ್ ವರ್ತನೆಯ ಧನಾತ್ಮಕ ವಿಜ್ಞಾನವೇ ಮನೋವಿಜ್ಞಾನ ಅಂತ ಕರೆದರು. ಇನ್ನು ಗ್ಯಾರೆಟ್ ಅಂತಕ್ಕಂಥವ್ರು ಮಾನವನ ವರ್ತನೆಯ ಅಧ್ಯಯನವೇ ಮನಃಶಾಸ್ತ್ರ ಅಂತ ಕರೆದರು. ಮತ್ತೊಬ್ಬ ತಜ್ಞ ಕ್ರೋ ಅಂತಕ್ಕಂಥವ್ರು ಹೇಳ್ತಾರೆ, ಮಾನವನ ವರ್ತನೆ ಮತ್ತು ಮಾನವೀಯ ಸಂಬಂಧಗಳ ಅಧ್ಯಯನವೇ ಮನಃಶಾಸ್ತ್ರ ಅಂತ ಕರೆದರು. ವುಡ್ವರ್ತ್ ಅವರು ಹೇಳ್ತಾರೆ, ಈ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವಿಜ್ಞಾನವೇ ಮನಃಶಾಸ್ತ್ರ ಅಂತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಈ ಎಲ್ಲ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ ನಮಗೆ ತಿಳಿದು ಬರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ, ಇಲ್ಲಿ ಮಾನಸಿಕ ವ್ಯಕ್ತಿಯ ಮನಃಶಾಸ್ತ್ರದ ಒಂದು ಮಾನಸಿಕ ಕ್ರಿಯೆ ಮತ್ತು ವರ್ತನೆಗಳ ಕುರಿತಾಗಿ ವೈಜ್ಞಾನಿಕ ಅಧ್ಯಯನವಾಗಿರ್ತಕ್ಕಂಥದ್ದು ಮತ್ತು ಮನಃಶಾಸ್ತ್ರದ ಕಾರ್ಯಕ್ಷೇತ್ರ ಜೀವಿಗಳ ಪರಸ್ಪರ ಸಂಬಂಧ ಮತ್ತು ಪರಿಸರದೊಂದಿಗೆ ಸಂಬಂಧವನ್ನು ವೀಕ್ಷಿಸಿ ದಾಖಲಿಸುವ ಮೂಲಕ ವರ್ತನೆಯನ್ನು ವೈಜ್ಞಾನಿಕವಾಗಿ ಅರಿವು ಪಡೆಯುವುದಾಗಿರ್ತಕ್ಕಂಥದ್ದು. ಈ ಮನಃಶಾಸ್ತ್ರ ಒಂದು ನವೀನವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಕ್ಷೇತ್ರ ಅಂತ ಆಗಲೇ ಹೇಳಿದ್ವಿ. ಜೀವಿಯ ವಿಚಾರ, ಭಾವನೆ ಮತ್ತು ಕ್ರಿಯೆಗಳನ್ನು ಕುರಿತು ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಉದ್ಭವಿಸುವಂತೆ ಇಲ್ಲಿ ಮಾಡಿರ್ತಕ್ಕಂಥದ್ದು. ಈ ಮನಃಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನೆಗಳು ವ್ಯಕ್ತಿಯ ವರ್ತನೆ ಕುರಿತು ಸಾಕಷ್ಟು ತಿಳುವಳಿಕೆಯನ್ನು ಸಹಿತ ಇಲ್ಲಿ ಮೂಡಿಸಿರ್ತಕ್ಕಂಥದ್ದು ಕಂಡುಬರುತ್ತೆ. ಈ ವರ್ತನೆಯ ಕುರಿತು ಅವನ ವರ್ತನೆ ಪರಿವರ್ತನೆ ಸಾಧ್ಯವೇ ಎನ್ನುವುದರ ಬಗ್ಗೆನೂ ಸಹಿತ ಚಿಂತನೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತೀವಿ. ಮನಃಶಾಸ್ತ್ರಜ್ಞರು ಈ ಒಂದು ಜೀವನದ ಎಲ್ಲ ಕ್ಷೇತ್ರಗಳಲ್ಲೇ ತನ್ನ ವ್ಯಾಪ್ತಿ ವಿಸ್ತರಿಸಿಕೊಂಡಿರ್ತಕ್ಕಂಥದ್ದು ಕಂಡುಬರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹಿತ ಬೋಧನಾ ಕಲಿಕಾ ಪ್ರಕ್ರಿಯೆ ಸಮಸ್ಯೆಗಳ ಪರಿಹಾರಕ್ಕೆ ಸಾಕಷ್ಟು ಪ್ರಯತ್ನವೂ ಸಹಿತ ಈ ಒಂದು ಮನೋವಿಜ್ಞಾನ ಮಾಡಿರ್ತಕ್ಕಂಥದ್ದು. ಮಕ್ಕಳ ವರ್ತನೆಯಲ್ಲಿ ಪರಿವರ್ತನೆ ಮಾರ್ಗವಾಗಿ ಸೂಚಿಸಿರ್ತಕ್ಕಂಥದ್ದು ಸಹಿತ ಈ ಒಂದು ಮನಃಶಾಸ್ತ್ರ ಅಥವಾ ಮನೋವಿಜ್ಞಾನ ಅಂತ ಕರಿತೀವಿ. ಒಟ್ಟಾರೆಯಾಗಿ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುವ ಶಾಸ್ತ್ರ ಮತ್ತು ವರ್ತನೆಯಲ್ಲಿ ಪರಿವರ್ತನೆ ತರತಕ್ಕಂಥ ಮಾರ್ಗದರ್ಶನ ಮಾಡಿ ಆತನನ್ನು ಸಮಾಜದ ಉತ್ತಮ ಪ್ರಜೆಯನ್ನಾಗಿ ತಯಾರು ಮಾಡತಕ್ಕಂಥ ಒಂದು ಶಾಸ್ತ್ರ ಅಂತಂದರೆ ಈ ಮನಃಶಾಸ್ತ್ರ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಹೀಗಾಗಿ ಶಿಕ್ಷಣಕ್ಕೆ ಉತ್ತಮವಾಗಿರ್ತಕ್ಕಂಥ ದಾರಿದೀಪ ಈ ಮನೋವಿಜ್ಞಾನ ಹಾಕಿಕೊಟ್ಟಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈ ಒಂದು ಶಿಕ್ಷಣದ ಆಧಾರವಾಗಿ ಮನಃಶಾಸ್ತ್ರದ ಒಂದು ಪ್ರಮುಖ ಅಂಶಗಳು ಅಂತ ನೋಡೋದಾದರೆ ನಮಗೆ ಇಲ್ಲಿ ಕಂಡು ಬರತಕ್ಕಂಥದ್ದು ಏನು ಅಂದರೆ, ಇಲ್ಲಿ ಶಿಕ್ಷಣದ ಧ್ಯೇಯೋದ್ದೇಶಗಳನ್ನು ಜಾರಿಗೆ ತರುವಲ್ಲಿ ಮನಃಶಾಸ್ತ್ರ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಎರಡನೇದಾಗಿ ತೆಗೆದುಕೊಳ್ಳೋದಾದರೆ ಇಲ್ಲಿ ಮನಃಶಾಸ್ತ್ರ ಮಗು ಮತ್ತು ವ್ಯಕ್ತಿಯ ಮನಸ್ಸು ವೈಜ್ಞಾನಿಕವಾಗಿ ಅರಿತು ಅವನ ಸ್ವಸಾಮರ್ಥ್ಯ
ಆಸಕ್ತಿ, ಒಲವುಗಳನ್ನು ತಿಳಿಸತಕ್ಕಂಥದ್ದು, ನಂತರವೇ ಶಿಕ್ಷಣದ ಒಂದು ಪ್ರಕ್ರಿಯೆ ಸಾಧ್ಯ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಂದರೆ ಮನಃಶಾಸ್ತ್ರ ಮಗು ಮತ್ತು ವ್ಯಕ್ತಿಯ ಮನಸ್ಸನ್ನು ವೈಜ್ಞಾನಿಕವಾಗಿ ಅರಿತು ಅವನ ಸ್ವಸಾಮರ್ಥ್ಯ ಏನಿದೆ, ಆಸಕ್ತಿ, ಒಲವುಗಳನ್ನು ತಿಳಿಸ್ತದೆ. ತದನಂತರ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಇಲ್ಲಿ ಕೊನೆಗೆ ನಮಗೆ ಗೊತ್ತಾಗ್ತದೆ. ಆಮೇಲೆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ವೈಯಕ್ತಿಕ ಭಿನ್ನತೆಗಳನ್ನು ಗುರುತಿಸುವಲ್ಲಿ ಸಹಿತ ಈ ಒಂದು ಮನಃಶಾಸ್ತ್ರ ಏನು ಮಾಡುತ್ತೆ ಅಂದರೆ ಸಹಾಯ ಮಾಡುತ್ತೆ. ಆ ಒಂದು ಭಿನ್ನತೆಗಳಿಗೆ ತಕ್ಕಂತೆ ಶಿಕ್ಷಣ ನೀಡುವಲ್ಲಿ ಸಹಿತ ಈ ಮನಃಶಾಸ್ತ್ರ ನಮಗೆ ಸಹಾಯ ಮಾಡ್ತಕ್ಕಂಥದ್ದು. ಮಗು ಮತ್ತು ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸ ಕುರಿತಾಗಿ ನಾವು ನೋಡಿದಾಗ ಇದು 2ನೇ ಒಂದು PUC ಯಲ್ಲಿ ಬರುತ್ತೆ. ಸೆಕೆಂಡ್ ಇಯರಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ನಾವು. ಅದರ ಕುರಿತಾಗಿ ಜ್ಞಾನ ನೀಡಿ ಅದಕ್ಕೆ ತಕ್ಕಂತೆ ಶಿಕ್ಷಣ ವ್ಯವಸ್ಥೆಗೊಳಿಸುವತ್ತ ಸಹಾಯ ಮಾಡತಕ್ಕಂಥದ್ದು ಈ ಮನಃಶಾಸ್ತ್ರವಾಗಿದೆ. ಅಂದರೆ ಕಲಿಸುವವನಿಗೆ ಬೋಧನಾ ವಿಧಾನ ತಿಳಿಸುವ ಮೂಲಕ, ಅಂದರೆ ಬೋಧಕನಿಗೆ ಅಥವಾ ಶಿಕ್ಷಕನಿಗೆ ಬೋಧನಾ ವಿಧಾನ ತಿಳಿಸುವ ಮೂಲಕ ಕಲಿಕೆ ಸರಳ ಮತ್ತು ಸುಲಭ, ಯಶಸ್ವಿಯಾಗುವಂತೆ ದಾರಿ ತೋರಿಸ್ತಕ್ಕಂಥದ್ದು ಯಾವುದಾಗಿದೆ ಅಂತಂದರೆ ಈ ಮನೋವಿಜ್ಞಾನ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳೋದಾದರೆ ಈ ಮನಃಶಾಸ್ತ್ರ ಅಂತಕ್ಕಂಥದ್ದು ಸಮೂಹ ಗತಿಶೀಲತೆಯ ಅಧ್ಯಯನ ಮಾಡಿ ಶಿಕ್ಷಣಕ್ಕೆ ಸಮಗ್ರವಾಗಿರ್ತಕ್ಕಂಥ ಸಮೂಹ ಮನಃಶಾಸ್ತ್ರ ಕುರಿತಂತೆ ತಿಳುವಳಿಕೆ ನೀಡಿರ್ತಕ್ಕಂಥದ್ದು ಈ ಒಂದು ಮನಃಶಾಸ್ತ್ರ ಅಥವಾ ಮನೋವಿಜ್ಞಾನವಾಗಿದೆ ಅಂತ ಹೇಳ್ಬೋದು. ಓಕೆ ವಿದ್ಯಾರ್ಥಿಗಳು, ಇದು ನಿಮಗೆ 5 ಅಂಕದ ಪ್ರಶ್ನೆ ಆಗಿದೆ. ಹೀಗಾಗಿ ಶಿಕ್ಷಣ ಆಧಾರವಾಗಿ ಮನಃಶಾಸ್ತ್ರ ಇದು ಕುರಿತು ಬರೆಯಿರಿ ಅಂತ ಹೇಳ್ತಾರೆ. ಶಿಕ್ಷಣ ಆಧಾರವಾಗಿ ತತ್ವಶಾಸ್ತ್ರ. ಇನ್ನು ಕೊನೆಯದಾಗಿ ಮತ್ತೊಂದು ಕ್ಲಾಸಲ್ಲಿ ನೋಡೋಣ. ಶಿಕ್ಷಣ ಆಧಾರವಾಗಿ ಸಮಾಜಶಾಸ್ತ್ರ ಹೇಗೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಅಲ್ಲಿವರೆಗೂ ಇದು ವಿಷಯವನ್ನು ಕುರಿತು ಅಧ್ಯಯನ ಮಾಡಿ ಮತ್ತೆ ನಾವು ನೋಡೋಣ ವಿದ್ಯಾರ್ಥಿಗಳೇ. ನಮಸ್ಕಾರ.